ಬಂಧುಗಳೇ ನಮಸ್ಕಾರ. ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ಔರಾದ್ ತಾಲೂಕಿನ ಎಕ್ಕಂಬ ಗ್ರಾಮದಲ್ಲಿ ಮೇ 28ರಂದು ಶಿವಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಪೃಥ್ವಿರಾಜ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರು ಬೀದರ್ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತಾ ಶಿವಾಜಿ ಮಹಾರಾಜ್ ಅವರ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕಾಗಿದೆ. ಇಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಪಂಥಗಳನ್ನು ಮಾಡದೆ ನಾವೆಲ್ಲರೂ ಒಂದೇ ಎನ್ನುವಂತಹ ಸಂದೇಶಗಳನ್ನು ಸಾರಬೇಕಾಗಿದೆ. ಶಿವಾಜಿ ಮಹಾರಾಜ್ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕಾಗಿದೆ. ಆದ್ದರಿಂದ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರಲ್ಲಿ ಮನವಿ ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದೇವೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಊರಿನ ಪ್ರಮುಖರಾಗಿರ್ತಕ್ಕಂಥ ಅಕ್ಷಯ್ ಪಾಟೀಲ್ ಮತ್ತು ಡಾಕ್ಟರ್ ಅಮೃತ್ ಹಂಗರ್ಗಿ, ಸತೀಶ್ ವಾಸರೆ ಮತ್ತು ಗುಂಡಾಜಿ ಪಾಟೀಲ್, ಧನರಾಜ್ ಪಾಟೀಲ್, ಲಕ್ಷ್ಮಣ್ ಉಪಾಸೆ ಮತ್ತು ಸಂಗೀತ್ ನೇಳಿಗೆಯವರು ಸೇರಿದಂತೆ ಅನೇಕ ಜನ ಮುಖಂಡರು ಸೇರಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಯಾವುದೇ ಕಾರಣಕ್ಕೂ ಆ ಭಾಗದಲ್ಲಿ ದಿನನಿತ್ಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಶಿವಾಜಿ ಮಹಾರಾಜ್ ಅವರ ಮೂರ್ತಿ ಅನಾವರಣದ ನಿಮಿತ್ತದ ಅಂಗವಾಗಿ ಊರಿನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ, ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಮೇಳ ಕಾರ್ಯಕ್ರಮ ಅಲ್ಲದೆ ಭಜನೆ ಮತ್ತು ಕೀರ್ತನೆ ಕಾರ್ಯಕ್ರಮಗಳನ್ನು ಸುಮಾರು 24ನೇ ತಾರೀಕಿಂದ ನಡೀತಾ ಇದ್ದಾವೆ. 28ರಂದು 6:30 ಗಂಟೆಗೆ ಎಕ್ಕಂಬ ಗ್ರಾಮದಲ್ಲಿ ಬೃಹತ್ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮರಾಠ ಸಮಾಜದ ಪೂಜ್ಯರು ಮತ್ತು ಶಿವಾಜಿ ವಂಶಸ್ಥರಾಗಿರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ಬೀದರ್ ಜಿಲ್ಲೆಯ ಎಲ್ಲಾ ಸಮಾಜದ ಮುಖಂಡರಲ್ಲಿ ಪೃಥ್ವಿರಾಜ್ ಎಸ್ ಪಾಟೀಲ್ ಮತ್ತು ಅಕ್ಷಯ್ ಪಾಟೀಲ್, ಡಾಕ್ಟರ್ ಅಮೃತ್ ಹಂಗರ್ಗಿ ಸೇರಿದಂತೆ ಅನೇಕ ಜನ ಮುಖಂಡರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಅವರೆಲ್ಲ ಏನು ಹೇಳಿದ್ದಾರೆ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. जो कार्यक्रम है एकम्बा में 26, 27 और 28 ये दिन में बहुत बड़े पैमाने पर वहां पर लोग जमा होने वाले हैं. और 26 को हबप आदिनाथ महाराज लाड इनका कीर्तन का कार्यक्रम है. छत्रपति शिवाजी महाराज के 13वें वंशज उनके वारसदार मैं सभी बीदर जिला के जो शिवप्रेमी हैं वो सभी शिवप्रेमी को आह्वान करता हूं कि 28 तारीख को एकम्बा में मौजूद रहकर वहां बड़े पैमाने पर शिवप्रेमी उस सूर्य का आनंद लेना चाहिए और एक शक्ति वहां पर दिखानी चाहिए. ये मैं आप पत्रकार बांधवों के माध्यम से मैं सभी को आह्वान करता हूं. और सभी पत्रकार बांधवों को हम सभी यहाँ पर आकर और सभी जन उस कार्यक्रम में उपस्थित रहना होके ये हमारी एक विनती आप सभी पत्रकार बांधवों को हम कर रहे हैं. तो मैं आशा करता हूं कि उस 28 तारीख को आप सभी वहां पर मौजूद रहेंगे और उस कार्यक्रम का जो लाइव टेलीकास्ट होगा आशा करता हूं. जाति को लेकर उन्होंने जो कुछ हमें आज तक दिया है वो सबके पास आपके माध्यम से हमें पहुंचाना है और उन्हीं की राह पर हमारी पीढ़ी चले और आगे शिवाजी महाराज के विचार धन तक पहुंचे. इसीलिए हमने ये कार्यक्रम रखा है और सभी पत्रकारों को अनुरोध है कि आप सब जनता के पास ये हमारा मैसेज पहुंचाएंगे, ऐसे हम आशा करते हैं. धन्यवाद. सबसे पहले कल से कार्यक्रम स्टार्ट हो चुका है. कल 25 से ये कार्यक्रम का आयोजन स्टार्ट हो चुका है. कल एकम्बा में ग्राम स्वच्छता मुहिम चलाए हम सभी गांव में स्वच्छता का काम किए. सभी
यंगस्टर्स मिलके। और आगे का कार्यक्रम ऐसा है, आज यकम्बा में फ्री हेल्थ चेकअप है। सभी यकम्बा हावड़ा तालुके में और उसके बाहर जो भी नागरिक है उन सबके लिए फ्री हेल्थ चेकअप है। सभी अच्छे डॉक्टर्स, अच्छे कंसल्टेंट सीएमडी डॉक्टर्स यहाँ पे अपनी सेवा दे रहे हैं और उसमें सभी नागरिकों के लिए फ्री हेल्थ चेकअप है। और 25 तारीख आज को फ्री हेल्थ चेकअप हो गया कार्यक्रम, और उसमें ब्लड डोनेशन का भी आयोजन किया है। तकरीबन 100 कैंडिडेट अपना ब्लड डोनेट कर रहे हैं इस कार्यक्रम में। कल 26 तारीख को ಹೆಸರು ಲಕ್ಷ್ಮಣ್ ದಿಲೀಪ್ರಾವ್ ಉಪಾಸೆ. ಬಟ್ ನಾನು ನಮ್ಮ ಊರಿನಿಂದ ನಿಜವಾಗಿ ಸ್ನೇಹದಿಂದ ಹಾರ್ಟದಿಂದ ನಿಮಗೆ ಇನ್ವಿಟೇಷನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬನ್ನಿ. ನೀವೊಂದು ಮರಾಠಿದು ಇಲ್ಲ, ಕನ್ನಡದು ಇಲ್ಲ, ಇದು ಎಲ್ಲಾರ್ದು. ಒಂದು ನಿಮಿಷ ಗುರುಗಳೇ.